ಮೂಡುಬಿದ್ರೆಯಲ್ಲಿ ಅಕ್ರಮ ಸಕ್ರಮ ಸಮಿತಿ ಇದೆ, ಆದರೆ ಅದರ ಅಧ್ಯಕ್ಷರಾದ ಉಮನಾಥ್ ಕೋಟಿ ಅಂತವರು ಸಮಿತಿ ರಚನೆ ಆದ ಬಳಿಕ ಒಂದು ಬಾರಿಯೂ ಸಭೆ ಕರೆದಿಲ್ಲ. ಹೀಗೆಲ್ಲ ಅವರು ಹೇಳಿದ್ದಾರೆ. ಸಾವಿರಾರು ಅರ್ಜಿಗಳು ಬಾಕಿವೆ ಅಂತಲೂ ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಈಗಾಗಲೇ ನಾನು ನಿಮಗೆ ಕೊಡುವ ಮಾಹಿತಿ ಏನಂತ ಹೇಳಿದರೆ, ಹಿಂದೆ ನಾನು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಅಕ್ರಮ ಸಕ್ರಮ ಸಮಿತಿಯ ಸಭೆಯನ್ನು ಕರೆಯುತ್ತಿದ್ದೆ ಹಿಂದೆ. ಆ ಬಳಿಕ ಈ ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಂದಾಯ ಸಚಿವರು ಹಲವಾರು ಕ್ರಮಗಳನ್ನು ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಕಳೆದ ಅವಧಿಯಲ್ಲಿ ಹಿಂದೆ ಎಲ್ಲ ಹೇಗಿತ್ತು ಅಂತ ಹೇಳಿದರೆ, ನಾವು ಅಧ್ಯಕ್ಷರು, ಸದಸ್ಯರು, ತಹಶೀಲ್ದಾರ್ ಎಲ್ಲ ಅವರ ಫೈಲ್ ಏನು ರೆಡಿ ಮಾಡಿ ಕೊಟ್ಟಿದ್ದಾರೆ, ಆ ಫೈಲನ್ನು ನಾವಿಲ್ಲಿ ಸರಿಯಾದ ಫೈಲನ್ನೆಲ್ಲ ಪಾಸ್ ಮಾಡಿ ಕಟ್ಟಿದ್ದೇವೆ. ಅದರಲ್ಲಿ ಯಾವುದು ಯಾರದ್ದು, ಅದು ಯಾವ ಪಾರ್ಟಿ ಅವ್ರದ್ದು ಯಾರದು ಅಂತ ನಾವು ನೋಡಲೇ ಇಲ್ಲ. ಎಲ್ಲರದ್ದು ಸರಿ ಇದ್ದರೆ ಅದನ್ನು ಪಾಸ್ ಮಾಡಿ ಕಳಿಸಿದ್ದೇವೆ. ಆದರೆ ಈಗ ಈ ಸರ್ಕಾರದ ಕಂದಾಯ ಸಚಿವರು ಮಾನ್ಯ ಬೈರೇಗೌಡರು ಹಲವಾರು ರೂಲ್ಸ್ಗಳನ್ನು ಇದಕ್ಕೆ ಅಳವಡಿಸಿದ್ದಾರೆ. ನಾನು ಈಗಾಗಲೇ ಕೊಟ್ಟಿದ್ದೇನೆ. ಬಗರುಂ ದತ್ತಾಂಶದಲ್ಲಿ ನಮೂನೆ 50, 53, 57 ಅರ್ಜಿಗಳ ವಿಲೇವಾರಿ ವಿಧಾನ, ಹಂತ 1, ಹಂತ 2, ಹಂತ 3, ಹಂತ 4, ಹಂತ 5, ಹಂತ 6, ಹಂತ 7 ಅಂತ ಹೇಳಿಕೊಂಡು ಹಲವಾರು ಹಂತಗಳಲ್ಲಿ ಪರಿಶೀಲಿಸಿ, ಹಂತ 8, ಹಂತ 9, ಹಂತ 10, 11 ಹಂತಗಳಲ್ಲಿ ಇದು ಪರಿಶೀಲನೆ ಆಗಬೇಕು ಅಂತ. ಹಿಂದೆ ಹೇಗಿತ್ತು ಅಂತ ಕೇಳಿದರೆ, VA ಹೋಗಿ ಅದನ್ನು ಸರ್ವೆ ಮಾಡಿ, ಆ ಬಳಿಕ RI ಹೋಗಿ ಅದನ್ನು ಸರ್ವೆ ನೋಡಿ, ಸರ್ವೇರನ್ನು ಕರ್ಕೊಂಡೋಗಿ ನೋಡಿ ಸರಿ ಇದ್ದರೆ ಅದು ಇಲ್ಲಿಗೆ ಬಂದು ಕೇಸ್ ವರ್ಕ್ ಅದನ್ನು ಪಾಸ್ ಮಾಡಿ ತಹಶೀಲ್ದಾರ್ ಟೇಬಲ್ಗೆ ಬರ್ತದೆ. ತಹಶೀಲ್ದಾರ್ ಅದನ್ನು ನೋಡಿ ಸರಿ ಇದ್ದರೆ ಅದನ್ನು ಓಕೆ ಮಾಡಿದ ಬಳಿಕ ಆ ಫೈಲ್ ನಮಗೆ ಅಕ್ರಮ ಸಕ್ರಮ ಸಮಿತಿಗೆ ಬರ್ತದೆ. ಈಗ ಗ್ರಾಮ ಆಡಳಿತಾಧಿಕಾರಿ ಅಂದರೆ VA ಚೆಕ್ ಲಿಸ್ಟ್ ಮತ್ತು ಬಗೈರೆ ಹುಕುಂ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಅದಕ್ಕೊಂದು ಆ್ಯಪ್ ಮಾಡಿದ್ದಾರೆ. ಈಗ ಆ ಆ್ಯಪಲ್ಲಿ ಅದನ್ನು ಸ್ಥಳ ತನಿಖೆ ನಡೆಸಿ ಫೀಲ್ಡ್ ವೆರಿಫಿಕೇಷನ್ ಮಾಡಿ ಅರ್ಜಿದಾರರು ಜಮೀನಿನಲ್ಲಿ ನಿಂತಿರುವ ಫೋಟೋ, ಜಮೀನಿನ ಗಡಿ ಗುರುತಿಸುವಿಕೆ, ಮಹಾಜರ್ ವಿಡಿಯೋ, EKYC, ಜಾತಿ ಪ್ರಮಾಣ ಪತ್ರ, ಪಡಿತರ ಚೀಟಿ ಸಂಖ್ಯೆ ವಿವರಗಳನ್ನು ದಾಖಲಿಸಬೇಕು. ಮತ್ತು ಗ್ರಾಮ ಆಡಳಿತ ಅಧಿಕಾರಿಯವರ ವೆಬ್ ಲಾಗಿನ್ನಲ್ಲಿ ರಿಸೀವ್ಡ್ 443 ಮೂಲಕ ಚೆಕ್ ಲಿಸ್ಟ್ ಅಪ್ಲೋಡ್ ಮಾಡಿದ ನಂತರ ಕಂದಾಯ ನಿರೀಕ್ಷಕರ ADLR ಅವರ ವೆಬ್ ಲಾಗಿನ್ಗೆ ಅದು ಹೋಗ್ತದೆ. ಅಲ್ಲಿಂದ ಹಂತ 2 ಕಂದಾಯ ನಿರೀಕ್ಷಕರು ಬಗರ್ ಹುಕುಂ ವೆಬ್ ಲಾಗಿನ್ ಸರ್ವಿಸ್ 45 ಮುಖಾಂತರ ಪರಿಶೀಲಿಸಿ ಸಭೆ ನಡೆಸಿ ಸಿರೆಸ್ತೆದಾರರ ಲಾಗಿನ್ಗೆ ಪರಿಶೀಲನೆಗೆ ರವಾನಿಸಲಾಗುತ್ತದೆ. ಹಂತ 3 ಸಿರೆಸ್ತೆದಾರರ ವೆಬ್ ಲಾಗಿನ್ನಿಂದ ತಹಶೀಲ್ದಾರರ ವೆಬ್ ಲಾಗಿನ್ಗೆ ರವಾನಿಸಲ್ಪಡ್ತದೆ. ಹಂತ 4 ತಹಶೀಲ್ದಾರರವರ ಲಾಗಿನ್ನಿಂದ VA RI ಸಿರೆಸ್ತೆದಾರರ ಶಿಫಾರಸುಗಳನ್ನು ಪರಿಶೀಲಿಸಿ ತಹಶೀಲ್ದಾರರು ಮುಂದಿನ ಹಂತಕ್ಕೆ ಕಮಿಟಿಗೆ ರವಾನಿಸಬಹುದು ಅಥವಾ ತಿರಸ್ಕರಿಸಬಹುದು. ಈ ಹಕ್ಕಿರುವುದು ತಹಶೀಲ್ದಾರಿಗೆ. ಈಗ ಹಂತ 5 ಕಮಿಟಿ ಸೆಕ್ರೆಟರಿ ಲಾಗಿನ್ ಆದ ನಂತರ ಸಮಿತಿ ಸದಸ್ಯರ ಹಾಜರಾತಿಗಳನ್ನು ತೆಗೆದುಕೊಳ್ಳುವುದು, ನಡವಳಿ ಅಪ್ಲೋಡ್ ಮಾಡುವುದು ಹಾಗೂ ಸದಸ್ಯರ ಸಹಿಯನ್ನು ಮಾಡಿಕೊಳ್ಳುವುದು, ಕಮಿಟಿಯವರ ವಿವರಗಳನ್ನು ವೀಕ್ಷಿಸಿ ಶಿಫಾರಸನ್ನು ದಾಖಲಿಸಿ ಮುಂದಿನ ಹಂತಕ್ಕೆ ರವಾನಿಸಬಹುದು ಅಥವಾ ತಿರಸ್ಕರಿಸಬಹುದು ಅಥವಾ ತಹಶೀಲ್ದಾರಿಗೆ ಹಿಂತಿರಿಸಬಹುದು. ಹೀಗೆ 10-11 ಹಂತಗಳನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಅದು ಸಹ 20 ವರ್ಷಗಳ ಹಿಂದಿನಿಂದಲೂ ಇವರದನ್ನು ಅನುಭೋಗ ಮಾಡಿಕೊಂಡು ಬರುತ್ತಿದ್ದಾರೆ. ಅದು ಅವರಿಗೆ ಈ ಎಲ್ಲ ಹಂತಗಳಲ್ಲಿ ಅವರು ಪಾಸಾಗಿ ಬರ್ತಾರೆ. GPS ಮಾಡಬೇಕು, ಅಲ್ಲಿ ಹೋಗಿ ಅವರ ಒಟ್ಟಿಗೆ ನಿಂತು ಫೋಟೋ ತೆಗಿಬೇಕು, VA ಹೋಗಿ ಮತ್ತು RI ಹೋಗಿ ಫೋಟೋ, ಈ ಎಲ್ಲ ಕಾನೂನುಗಳನ್ನು ಅಳವಡಿಸಿದ್ದಾರೆ. ಆದ್ದರಿಂದ ಇದರ ಬೆನ್ನ ಹಿಂದೆಯೇ ನಾನು ಇದ್ದೇನೆ. ತಹಶೀಲ್ದಾರಿಗೆ ಆಗಾಗ ನೆನಪು ಮಾಡ್ತಾ ಇದ್ದೇನೆ. ಅವ್ರು ಹೇಳ್ತಾರೆ, ಸರ್ ಈಗ ಬಹಳ ಕಷ್ಟ ಇದೆ, ತುಂಬ ಹಂತಗಳಲ್ಲಿ ನಾವು ಪರಿಶೀಲಿಸಿ ಅದನ್ನು ಮಾಡಬೇಕಾಗಿದೆ, ಇಲ್ಲದಿರೋದು ಅರ್ಧದಲ್ಲಿ ನಿಂತು ಹೋಗ್ತದೆ, ಅದಕ್ಕಾಗಿ ಪರಿಶೀಲಿಸಿ ಮಾಡ್ತೇವೆ. ನಾನು ಪ್ರತಿ ತಿಂಗಳು ಕೇಳುವಾಗಲೂ, ಮೊನ್ನೆ ಕಡೆಗೆ ನಾನು ಕೇಳುವಾಗಲೂ ಈಗ 5 ಫೈಲ್ ರೆಡಿಯಾಗಿದೆ ಸರ್, ಒಂದು 10 ಫೈಲ್ ಆದರೂ ರೆಡಿ ಮಾಡ್ತೀವಿ, 10 ಫೈಲ್ ಆದರೂ ರೆಡಿ ಮಾಡಿ ಆಮೇಲೆ ಮೀಟಿಂಗ್ ಕರೆಯುವಂತ ನಾನು ಅವರಿಗೆ ಹೇಳಿದ್ದೇನೆ. ಈಗಾಗಲೇ 5 ಫೈಲ್, ಇಲ್ಲಿ ಹೇಳಿದ್ದಾರೆ 80-90 ಫೈಲ್ ರೆಡಿಯಾಗಿದೆ, ಸಾವಿರಾರು ಅರ್ಜಿಗಳು ಬಾಕಿ ಇದೆ ಅಂತ. ಅರ್ಜಿಗಳು ಬಾಕಿ ಇರ್ಬೋದು, ಆದರೆ ಅಧಿಕಾರಿಗಳು ಈಗಾಗಲೇ 5 ಫೈಲ್ಗಳಲ್ಲಿ ರೆಡಿಯಾಗಿದೆ. ಒಂದು 10 ಫೈಲ್ ಆದರೆ ಆಗಲಿ ಆಮೇಲೆ ಒಂದು ಅಕ್ರಮ ಸಕ್ರಮ ಸಮಿತಿಯ ಸಭೆಯನ್ನು ಕರೆಯುವಂತೆ ಈಗಾಗಲೇ ತಹಶೀಲ್ದಾರಿಗೆ ಹೇಳಿದ್ದೇನೆ ಮತ್ತು ಸೂಚಿಸಿದ್ದೇನೆ. ಅದಕ್ಕೆ ಅವರು ಒಪ್ಪಿದ್ದಾರೆ. 10 ಫೈಲ್ಗಳನ್ನು ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿಕೊಂಡು. ಈಗ ಮೊನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಂತೆ ವಾಸನಾಯು ನಾಯಕರು 80 ಫೈಲ್ಗಳು ರೆಡಿಯಾಗಿದೆ ಅಂತ. ದಯವಿಟ್ಟು ತಾವು ಕೆಳಗೆ ಹೋಗುವಾಗ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ಬೋದು, ಅವರ ಹತ್ರ ಒಂದು ಮಾಹಿತಿ ತಗೊಂಡೋಗಿ ಎಷ್ಟು ಫೈಲ್ಗಳು ಆಗಿವೆ, ಈ ಒಂದು ಮಾಹಿತಿ ತಗೊಂಡೋಗಿ. ನಾನು ಹೇಳಿದ್ದು ಸರಿಯಲ್ಲದಿದ್ದರೆ ಅವರ ಹತ್ರ ಒಂದು ಮಾಹಿತಿ ತಗೊಂಡೋಗಿ. ನಾನು ಮೊನ್ನೆಯೂ ಕೇಳಿದೆ ಎಷ್ಟಾಗಿದೆ, ಇಲ್ಲ ಸರ್ 10 ರೆಡಿ ಮಾಡ್ತೇವೆ, ನಾವು 5 ರೆಡಿ ಇದೆ, 10 ರೆಡಿ ಮಾಡ್ತೇವೆ ಅಂತ ನನ್ನ ಹತ್ರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ.